ಓಂ ಶಾಂತಿ ಸಾಕಾರ ಬರಲಿ. ಇಂದಿನ ತಾರೀಕಾಗಿದೆ 3/3/26. मीठे बच्चे, तुम रूप बसंत हो, तुम्हारे मुख से सदै ज्ञान रत्न ही निकलने चाहिए. ತಂದೆ ತಿಳಿಸ್ತಾರೆ, ಮದರಾದ ಮಕ್ಕಳೇ, ತಾವು ರೂಪ ಬಸಂತರಾಗಿದ್ದೀರ. ತಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕಾಗಿದೆ. ಜಬ್ ಭಿ ನಯಾ ಕೋಯಿ ಆಯೆ ತೋ ಉಸ್ಸೆ ಬಾಬಾ ಕಾ ಪಹಚಾನ್ ದೋ. ಯಾವಾಗಾದರೂ ಯಾರಾದರೂ ಹೊಸಬರು ಬಂದಾಗ ಅವರಿಗೆ ತಂದೆ ಪರಿಚಯವನ್ನೇ ನೀಡಿ. ಪ್ರಶ್ನೆ ಆಗಿದೆ, ಅಭಿ ಅವಸ್ಥಾ ಕೋ ಏಕರಸ್ ಬನಾನೆ ಕಾ ಸಾಧನ್ ಕೌನ್ ಸಾ ಹೈ? ತಮ್ಮ ಸ್ಥಿತಿಯನ್ನು ಏಕರಸವಾಗಿ ಮಾಡಿಕೊಳ್ಳೋದಕ್ಕೆ ಸಾಧನೆ ಏನಾಗಿದೆ? ಉತ್ತರ, संघ की संभाल करो तो अवस्था एक रस बनती जाए. हमेशा अच्छे सर्विस स्टूडेंट का संग करना चाहिए. ಸಂಘದ ಸಂಪಾಲನೆಯನ್ನು ಮಾಡಿ ಆಗ ಸ್ಥಿತಿ ಏಕರಸ ಆಗುತ್ತೆ. ಸದಾ ಒಳ್ಳೆ ಸೇವಾದಾರಿ ಸ್ಟೂಡೆಂಟ್ ಆಗುವ ಸಂಘವನ್ನು ಮಾಡಬೇಕಾಗಿದೆ. अगर कोई ज्ञान योग के सिवाय उल्टी बातें करते, मुख से रत्न के बदले पत्थर निकालते हैं, तो उसके संग में हमेशा सावधान रहना चाहिए. ತಿಳ್ಕೊಳ್ಳಿ, ಯಾರಾದರೂ ಜ್ಞಾನ ಯೋಗ ಬಿಟ್ಟು ಉಲ್ಟಾ ಮಾತುಗಳನ್ನು ಮಾಡಿದಾಗ, ಬಾಯಿಂದ ರತ್ನಗಳೇ ಹೊರಗಡೆ ಬಂದಾಗ, ಕಲ್ಲುಗಳೇ ಬರ್ತಿದ್ದಾಗ ಅವರ ಸಂಘದಲ್ಲಿ ಸದಾ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಹಾಡಾಗಿದೆ, ರಾತ್ ಕೆ ರಾಹಿ ತಕಮತ್ ಜಾನ ಸುಬೋಕ ಮಂಜಿಲ್ ದೂರ್ನೆ. ಈ ರಾತ್ರಿ ಪ್ರಯಾಣಿಕನೇ, ಹಲಿದು ಹೋಗಬೇಡ, ಬೆಳಗ್ಗೆ ಅನ್ನುವ ನಿನ್ನ ಲಕ್ಷ್ಯ ದೂರ ಇಲ್ಲ. ಓಂ ಶಾಂತಿ. ज्ञान और विज्ञान इसको कहेंगे अलफ और बे. बाप ज्ञान देते हैं अलफ और बे का. ಜ್ಞಾನ ಮತ್ತು ವಿಜ್ಞಾನ ಇದಕ್ಕೆ ತಿಳಿಸಲಾಗತ್ತೆ ಅಲಫ್ ಔರ್ ಬೇ. ಅಲಫ್ ಅಂದರೆ ಅಲ್ಲ, ಬೇ ಅಂದರೆ ಬಾದುಶಾಹಿ, ರಾಜ್ಯಭಾಗ್ಯ. ತಂದೆ ಜ್ಞಾನವನ್ನು ನೀಡುತ್ತಾರೆ, ತಂದೆ ಮತ್ತು ರಾಜ್ಯ ಭಾಗ್ಯದ ಬಗ್ಗೆ. ದೆಹಲಿ में विज्ञान भवन है, परंतु वह कोई अर्थ नहीं जानते. तुम बच्चे जानते हो ज्ञान और योग. ದೆಹಲಿಯಲ್ಲಿ ವಿಜ್ಞಾನ ಭವನ ಇದೆ, ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ. ತಮ್ಮ ಮಕ್ಕಳಿಗೆ ಗೊತ್ತಿದೆ ಜ್ಞಾನ ಮತ್ತು ಯೋಗದ ಬಗ್ಗೆ. योग से हम पवित्र बनते, ज्ञान से हमारी चोली रंगती है, हम सारे चक्र को जान जाते. ಯೋಗದಿಂದ ನಾವು ಪವಿತ್ರ ಆಗ್ತೀವಿ, ಜ್ಞಾನದಿಂದ ನಮ್ಮ ಜೋಲಿಗೆ ರಂಗಿಂದ ತುಂಬತ್ತೆ. ನಾವು ಇಡೀ ಚಕ್ರವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. योग की यात्रा के लिए भी ये ज्ञान मिला है, वो कोई योग के लिए ज्ञान नहीं देते. ನೆನಪಿನ ಯಾತ್ರೆಗೋಸ್ಕರ ಜ್ಞಾನ ಸಿಕ್ಕಿದೆ, ಅಲ್ಲಿ ಯೋಗಕ್ಕೋಸ್ಕರ ಜ್ಞಾನವನ್ನು ನೀಡೋದಿಲ್ಲ. वो तो स्थूल में ड्रिल आदि सिखाते, ये ही सूक्ष्म मूल बात. ಅಲ್ಲಿ ಸ್ಥೂಲದಲ್ಲಿ ಡ್ರಿಲ್ ಎಲ್ಲ ಹೇಳ್ಕೊಡ್ಲಾಗತ್ತೆ, ಇದಾಗಿದೆ ಸೂಕ್ಷ್ಮ ಮತ್ತು ಮೂಲವಾದ ಮಾತು. गीत में उनसे संबंध रखते हैं. बाबा कहते बच्चों, ये मूल वतन के राही पतित पावन बाबा ही सर्व का सद्गति दाता. ಗೀತೆಯ ಜೊತೆ ಸಂಬಂಧವನ್ನು ಇಡಲಾಗಿದೆ. ತಂದೆ ಅಂತಾರೆ, ಏ ಮಕ್ಕಳೇ, ಏ ಮೂಲ ವತನದ ಯಾತ್ರಿಗಳೇ, ಪತಿತ ಪಾವನ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. वही सबको रास्ता बताएंगे घर जाने का, तुम्हारे पास मनुष्य आते हैं समझने के. ಅವರೇ ದಾರಿಯನ್ನು ತೋರಿಸ್ತಾರೆ ಮನೆಗೋಸ್ಕರ. ತಮ್ಮ ಹತ್ರ ಮನುಷ್ಯರು ಬರ್ತಾರೆ ಅರ್ಥ ಮಾಡ್ಕೊಳಕ್ಕೋಸ್ಕರ. किसके पास आते? प्रजापिता ब्रह्म कुमार कुमारियों के पास आते, तो तुमको उनसे पूछना चाहिए तुम किसके पास आए हो. ಯಾರ ಹತ್ರ ಬರ್ತಾರೆ? ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರ ಹತ್ರ ಬರ್ತಾರೆ. ತಾವು ಅವರನ್ನು ಕೇಳಬಹುದಾಗಿದೆ, ತಾವು ಯಾರ ಹತ್ರ ಬಂದಿದ್ದೀರಾ? मनुष्य साधु संत महात्मा के पास जाते, उसका नाम भी रखा फलानी महात्मा जी. ಮನುಷ್ಯರು ಸಾಧು ಸಂತ ಮಹಾತ್ಮರ ಹತ್ರ ಹೋಗ್ತಾರೆ, ಅವರಿಗೆ ಹೆಸರನ್ನ ಇಲ್ಲಾಗತ್ತೆ ಈ ಮಹಾತ್ಮಾಜಿ ಅಂತ. ಯಹ ತೋ ನಾಮ್ ಹಿ ಹೇ ಪ್ರಜಾಪಿತಾ ಬ್ರಹ್ಮ ಕುಮಾರ್ ಕುಮಾರಿ, ಬೀಕೆ ತೋ ಡೇರ್ ಹೇ. ಇಲ್ಲಂತೂ ಹೆಸರಿದೆ ಪ್ರಜಾಪಿತಾ ಬ್ರಹ್ಮ ಕುಮಾರ್ ಕುಮಾರಿ, ಬಿ ಕೆ ಸಂತು ಅನೇಕ ಜನ ಇದ್ದಾರೆ. तुम
पूछना है किसके पास आए हो प्रजापिता ब्रह्मा तुम्हारा क्या लगता ತಾವು ಕೇಳಬೇಕಾಗಿದೆ ತಾವು ಯಾರ ಹತ್ರ ಬಂದಿದ್ದೀರಾ ಪ್ರಜಾಪಿತ ಬ್ರಹ್ಮ ತಮಗೇನಾಗ್ತಾರೆ वो तो सबका बाप ठहरा कोई कहते आपके महात्मा जी गुरु जी का दर्शन करें ಅವರಂತೂ ಎಲ್ಲರಿಗೂ ತಂದೆಯಾಗಿದ್ದಾರೆ ಕೆಲವರು ಕೇಳ್ತಾರೆ ತಮ್ಮ ಮಹಾತ್ಮಾಜಿ ಗುರುಗಳ ದರ್ಶನವನ್ನ ಮಾಡಿಸಿ बोलो तुम गुरु कैसे कहते हो नाम ही रखा है प्रजापिता ब्रह्म कुमारी तो वो बाप हुआ ना कि गुरु ಹೇಳಿ ಇವರು ಗುರು ಹೆಂಗಾಗಕ್ಕೆ ಸಾಧ್ಯ ಹೆಸರೇ ನೀಡಲಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಅಂದಮೇಲೆ ಅವರು ತಂದೆ ಆಗಿದ್ದಾರೆ ಗುರು ಅಲ್ಲ प्रजापिता ब्रह्म कुमार कुमारी माना ही उनका कोई बाप है वो तो तुम्हारा भी बाप ठहरा ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿ ಅಂದರೆ ಅವರು ತಂದೆ ಆಗಿದ್ದಾರೆ ಅವರು ನಿಮಗೂ ತಂದೆನೇ ಆಗಿದ್ದಾರೆ बोलो हम बीके के बाप से मिलना चाहते प्रजापिता का नाम कभी सुना इतने बच्चे बच्चियां है ತಿಳಿಸಿ ನೀವೆಂದಾದರೂ बीके ತಂದೆಯ ಹೆಸರನ್ನ ಕೇಳಿದ್ದೀರಾ ಅವರ ಜೊತೆ ಮಿಲನ ಮಾಡಿದ್ದೀರಾ ಪ್ರಜಾಪಿತ ಹೆಸರು ಎಂದಾದರೂ ಕೇಳಿದ್ದೀರಾ ಅವರಿಗೆ ಇಷ್ಟೊಂದು ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ बाप का मालूम पड़े तब समझे बेहद का बाप है प्रजापिता ब्रह्मा का भी जरूर कोई बाप हो ತಂದೆ ಬಗ್ಗೆ ಗೊತ್ತಾದಾಗ ಅರ್ಥ ಮಾಡ್ಕೊಂತಾರೆ ಇವರು ಅನಂತವಾದ ತಂದೆ ಪ್ರಜಾಪಿತ ಬ್ರಹ್ಮನಿಗೂ ಖಂಡಿತ ತಂದೆ ಇರಬೇಕಲ್ಲ तो कोई भी आते उनसे पूछना किसके पास आए हो बोर्ड पर क्या लिखा है ಯಾರಾದರೂ ಬಂದಾಗ ಅವರನ್ನು ಕೇಳಿ ನೀವು ಯಾರ ಹತ್ರ ಬಂದಿದ್ದೀರಾ ಬೋರ್ಡ್ ಮೇಲೆ ಏನು ಬರೆದಿದೆ जबकि इतने ढेर सेंटर हैं ब्रह्म कुमार कुमारी इतने हैं तो जरूर बाप होगा ಇಷ್ಟೊಂದು ಸೆಂಟರ್ಸ್ ಇದೆ ಬ್ರಹ್ಮ ಕುಮಾರ್ ಕುಮಾರಿ ಇಷ್ಟೊಂದು ಜನ ಇದ್ದಾರೆ ಅಂದಮೇಲೆ ಅವ್ರ ತಂದೆನೇ ಆದ್ರಲ್ಲ गुरु हो ना सके पहले ये बुद्धि से निकले समझे कि ये घर है कोई फैमिली में आया ಮೊದಲು ಬುದ್ಧಿಯಲ್ಲಿ ಬರಲಿ ಅರ್ಥ ಮಾಡಿಕೊಳ್ಳಿ ಇದು ಮನೆ ಆಗಿದೆ ನಾನು ಪರಿವಾರದಲ್ಲಿ ಬಂದಿದ್ದೀನಿ आप प्रजापिता ब्रह्मा की संतान है तो जरूर तुम भी होंगे अच्छा वो ब्रह्मा फिर किसका बच्चा है ನಾವು ಪ್ರಜಾಪಿತ ಬ್ರಹ್ಮನ ಸಂತಾನ ಆಗಿದೆ ಯಾರೋ ಒಬ್ಬರ ಮಗು ಅಂತೂ ಆಗೇ ಆಗ್ತಾರಲ್ಲ ಒಳ್ಳೆಯದು ಬ್ರಹ್ಮ ಯಾರ ಮಗು ब्रह्मा विष्णु शंकर का रचयिता तो परमपिता परमात्मा शिव है वो है ही बिंदु ब्रह्मा विष्णु ಶಂಕರರ ರಚಯಿತ परमपिತ परमात्मा शिव ಅವರು बिंदु ಆಗಿದ್ದಾರೆ उनका नाम शिव है वो हमारा दादा है तुम्हारी आत्मा भी उनकी संतान है ब्रह्मा की तुम संतान ಅವರ ಹೆಸರು ಶಿವ ಆಗಿದೆ ಅವರು ನಮ್ಮ ತಾತ ಆಗಿದ್ದಾರೆ ನಿಮ್ಮ ಆತ್ಮನು ಅವರ ಸಂತಾನ ಆಗಿದೆ ಬ್ರಹ್ಮನು ಅವರ ಸಂತಾನ ಬ್ರಹ್ಮನಿಗೆ ನೀವು ಸಂತಾನ ಆಗಿದೆ तुम ऐसे कहो कि हम बाप दादा से मिलना चाहते उसको ऐसा समझाना चाहिए जो उनकी बुद्धि चली जाए बाबा की तरफ ತಾವು ಈ ರೀತಿ ಹೇಳಿ ನಾವು ಬಾಪ್ ದಾದವರ ಜೊತೆ ಮಿಲನ ಮಾಡೋಕ್ಕೆ ಇಷ್ಟಪಡ್ತೀವಿ ಅವರಿಗೆ ಈ ರೀತಿ ತಿಳಿಸಬೇಕಾಗಿದೆ ಅವರ ಬುದ್ಧಿ ಹೋಗುತ್ತೆ ತಂದೆಯ ಕಡೆಗೆ समझे मैं किसके पास आया हूँ प्रजापिता ब्रह्मा हमारा बाप है ಅರ್ಥ ಮಾಡಿಕೊಳ್ಳಿ ನಾವು ಯಾರ ಹತ್ರ ಬಂದಿದ್ದೀವಿ ಪ್ರಜಾಪಿತ ಬ್ರಹ್ಮ ನಮ್ಮ ತಂದೆ ಆಗಿದ್ದಾರೆ वो है सब आत्माओं का बाप तो पहले ये समझे हम किसके पास आए हैं ಅವರಾಗಿದ್ದರೆ ಎಲ್ಲ ಆತ್ಮಗಳಿಗೆ ತಂದೆ ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಳಿ ನಾವು ಯಾರ ಹತ್ರ ಬಂದಿದ್ದೀವಿ ऐसे युक्ति से समझाना जो उनको पता पड़े कि ये शिव बाबा की संतान है ये एक फैमिली ಆ ರೀತಿ ಯುಕ್ತಿಯಿಂದ ತಿಳಿಸ್ಕೊಡಿ ನಾವು ಯಾರ ಹತ್ರ ಬಂದಿದ್ದೀವಿ ಅವ್ರಿಗೆ ಗೊತ್ತಾಗಲಿ ಶಿವ ಬಾಬಾ ಅವರಿಗೆ ನಾವು ಸಂತಾನ ಆಗಿದ್ದೀವಿ ಇದು ಒಂದು ಪರಿವಾರ ಆಗಿದೆ उनको बाप और दादा का परिचय हो जाए तुम समझा सकते हो सर्व का सद्गति दाता निराकार बाप ಅವರಿಗೆ ತಂದೆ ಮತ್ತು ತಾತನ ಪರಿಚಯ ಆಗಲಿ ನೀವು ಇದನ್ನು ತಿಳಿಸಬಹುದಾಗಿದೆ ಸರ್ವರ ಸದ್ಗತಿ ದಾತ
ನಿರಾಕಾರ ತಂದೆಯಾಗಿದ್ದಾರೆ. वो प्रजापिता ब्रह्मा द्वारा सर्व की सद्गति करते हैं, उनको सब पुकारते. ಅವರು ಪ್ರಜಾಪಿತ ಬ್ರಹ್ಮ ಮುಖಾಂತರ ಸರ್ವರ ಸದ್ಗತಿಯನ್ನ ಮಾಡ್ತಾರೆ, ಅವರನ್ನ ಎಲ್ಲರೂ ಕರೀತಾ ಇರ್ತಾರೆ. देखते हो ना किसके बच्चे हैं जो आकर बाबा से वर्षा लेते. पहले उनको बाबा का परिचय मिले तब समझे हम दादा से मिलने आए. ನೋಡ್ತೀರಲ್ಲ, ಎಷ್ಟೊಂದು ಮಕ್ಕಳು ಬಂದು ತಂದೆಯಿಂದ ಆಸ್ತಿ ಪಡಿತಾರೆ. ಮೊದಲು ಅವರ ಪರಿಚಯ ಸಿಗಲಿ, ಆಗ ಅರ್ಥ ಮಾಡ್ಕೊತಾರೆ ಬಾಪ್ ದಾದಾವರ ಜೊತೆ ಮಿಲನ ಮಾಡಕ್ಕೆ ಬಂದಿದ್ದೀವಿ. ಬೋಲೋ ಹಮ್ ಉನ್ಕೋ ಬಾಪ್ ದಾದಾ ಕೇತೆ ನಾಲೆಜ್ಫುಲ್ ಪತಿ ಪಾವನ್ ವೋ ಶಿವ ಬಾಬಾ ಹೇನ. ತಿಳಿಸಿ, ಅವರಿಗೆ ನಾವು ಬಾಪ್ ದಾದಾ ಅಂತೀವಿ. ಜ್ಞಾನವಂತರು ಪತಿತ ಪಾವನ ಶಿವ ಬಾಬಾ ಆಗಿದ್ದಾರೆ. फिर समझाना चाहिए भगवान सर्व का सद्गति दाता निराकार है, वो ज्ञान का सागर है, ब्रह्मा द्वारा बेहद का वर्षा ले रहे. ಮತ್ತೆ ತಿಳಿಸ್ಕೊಡ್ಬೇಕಾಗಿದೆ, ಭಗವಂತ ಸರ್ವರ ಸದ್ಗತಿ ದಾತ ನಿರಾಕಾರ ಆಗಿದ್ದಾರೆ, ಅವರೇ ಜ್ಞಾನ ಸಾಗರ, ಬ್ರಹ್ಮನ ಮುಖಾಂತರ ಅನಂತವಾದ ಆಸ್ತಿಯನ್ನ ಕೊಡಬೇಕು. तो वो समझे हम ब्रह्म कुमार कुमारियां शिव बाबा की संतान है, वही सबका बाप है, भगवान एक है. ಅಂದಮೇಲೆ ಅವರು ಅರ್ಥ ಮಾಡ್ಕೊಂತಾರೆ, ನಾವು ಬ್ರಹ್ಮ ಕುಮಾರ್ ಕುಮಾರಿ ಶಿವ ಬಾಬನ ಸಂತಾನ ಆಗಿದೆ, ಅವರು ಎಲ್ಲರ ತಂದೆಯಾಗಿದ್ದಾರೆ, ಭಗವಂತ ಒಬ್ಬರೇ. वही आदि सनातन देवी देवता धर्म की स्थापना करते, वो स्वर्ग का रचयिता सर्व का बाप भी है, टीचर भी है, गुरु भी. ಅವರೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ. ಅವರು ಸ್ವರ್ಗದ ರಚಯಿತ, ಸರ್ವರ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಗುರು ಆಗಿದ್ದಾರೆ. सृष्टि के आदि मध्य अंत का राज समझाते अर्थात त्रिकालदर्शी बनाते. जो भी देखो समझने लायक है तो उनको ये समझाना चाहिए. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತಾರೆ, ಅಂದರೆ ತ್ರಿಕಾಲದರ್ಶಿಯಾಗಿ ಮಾಡ್ತಾರೆ. ನೋಡಿ, ಯಾರಾದರೂ ಅರ್ಥ ಮಾಡ್ಕೊಳಕ್ ಲಾಯಕ್ ಇದ್ರೆ ಅವರಿಗೆ ತಿಳಿಸ್ಕೊಡಿ. पहले तो पूछो तुम्हारे बाप कौन है, लौकिक या पारलौकिक. बाप तो सर्वव्यापी हो ना सके. ಮೊಟ್ಟ ಮೊದಲು ಕೇಳಿ, ನಿಮ್ಮ ತಂದೆ ಯಾರು, ಲೌಕಿಕನ ಮತ್ತೆ ಪಾರಲೌಕಿಕನ? ತಂದೆ ಎಂದು ಸರ್ವವ್ಯಾಪಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ये अक्षर नोट कर धारणा करो, ये समझाना जरूर पड़ता. ಈ ಅಕ್ಷರವನ್ನು ನೋಟ್ ಮಾಡಿ ಧಾರಣೆ ಮಾಡಿ, ಇದು ತಿಳಿಸ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. समझाने वाले तुम ठहरे, ये घर है हमारा गुरु नहीं है. ತಿಳಿಸ್ಕೊಡೋರು ನೀವೇ ಆಗಿದ್ದೀರ, ಇದು ಮನೆ ಆಗಿದೆ, ನಮ್ಮ ಗುರು ಅಲ್ಲ. देखते हो ये सब ब्रह्म कुमार कुमारी है, वर्षा हमको निराकार शिव बाबा ही देते जो सर्व का सद्गति दाता है. ನೋಡ್ತೀರಾ, ಎಲ್ಲರೂ ಬ್ರಹ್ಮಕುಮಾರ್ ಕುಮಾರಿ ಆಗಿದ್ದಾರೆ. ಆಸ್ತಿ ನಮಗೆ ನಿರಾಕಾರ ಶಿವ ಬಾಬೋರಿಂದ ಪಡಿತೀವಿ, ಯಾರು ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ब्रह्मा को सर्व का सद्गति दाता पतित पावन लिबरेटर नहीं कहा जा सकता. ये शिव बाबा की महिमा है. जो भी आए उनको यही समझाओ कि ये सर्व का बाप दादा. ಬ್ರಹ್ಮನಿಗೆ ಸರ್ವರ ಸದ್ಗತಿ ದಾತ, ಪತಿತ ಪಾವನ, ಮುಕ್ತಿದಾತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಶಿವಬಾಬುರ ಮಹಿಮೆ ಆಗಿದೆ. ಯಾರೇ ಬಂದರೆ ಅವರಿಗೆ ಇದೇ ತಿಳಿಸ್ಕೊಡಿ, ಸರ್ವರ ಬಾಪ್ ದಾದ ಇವರಾಗಿದ್ದಾರೆ. वही बाप स्वर्ग का रचयिता ब्रह्मा द्वारा विष्णुपुरी की स्थापना करते. ಅದೇ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ, ಬ್ರಹ್ಮನ ಮುಖಾಂತರ ವಿಷ್ಣುಪುರಿಯ ಸ್ಥಾಪನೆಯನ್ನ ಮಾಡ್ತಾರೆ. ऐसे तुम किसको समझाएंगे, फिर बाबा के पास आने की दरकार ही नहीं रहेंगी. वह तो हिरे हुए हैं, कहेंगे गुरुजी का दर्शन करें. ಈ ರೀತಿ ತಾವು ಮತ್ತೊಬ್ಬರಿಗೆ ತಿಳಿಸ್ಕೊಟ್ಟಾಗ ತಂದೆ ಹತ್ರ ಬರುವ ಅವಶ್ಯಕತೆನೇ ಇಲ್ಲ. ಅವ್ರಿಗಂತೂ ಅಭ್ಯಾಸ ಆಗಿದೆ ಗುರುಗಳ ದರ್ಶನವನ್ನ ಮಾಡುವಂಥದ್ದು. भक्ति मार्ग के गुरु के बहुत महिमा करते, वेद शास्त्र यात्रा आदि सब गुरु ही सिखाते. ಭಕ್ತಿ ಮಾರ್ಗದ ಗುರುಗಳ ಬಹಳ ಮಹಿಮೆ ಮಾಡ್ತಾರೆ.
ವೇದ, ಶಾಸ್ತ್ರ, ಯಾತ್ರೆ ಇವೆಲ್ಲ ಗುರುವಿಂದನೇ ಕಲ್ತಿದ್ದಾರೆ. ತುಮಕೋ ಸಮझाना है ಮನುಷ್ಯ ಗುರು ಹೋ नहीं सकता, हम ब्रह्मा के भी गुरु नहीं कहें. ತಾವು ತಿಳಿಸ್ಕೊಡ್ಬೇಕಾಗಿದೆ, ಮನುಷ್ಯ ಗುರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಬ್ರಹ್ಮನಿಗೂ ಗುರು ಅಂತ ಹೇಳೋದಿಲ್ಲ. ಸದ್ಗುರು ಏಕ ಹೈ, कोई ಮನುಷ್ಯ ಜ್ಞಾನ ಕಾ ಸಾಗರ ಹೋ ಹಿ नहीं सकता. ಸದ್ಗುರು ಒಬ್ಬರೇ ಆಗಿದ್ದಾರೆ. ಯಾವುದೇ ಮಾನವ ಜ್ಞಾನ ಸಾಗರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ये सब है भक्ति मार्ग के शास्त्र पढ़ने वाले, उनको शास्त्रों का ज्ञान कहा जाता, जिसको ಫಿಲಾಸಫಿ कहते. ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು ಓದುವಂಥವ್ರು, ಇವರಿಗೆ ಶಾಸ್ತ್ರಗಳ ಜ್ಞಾನ ಅಂತ ಹೇಳ್ಬೋದು. ಅದಕ್ಕೆ ಫಿಲಾಸಫಿ ಅಂತಾರೆ. यहाँ हमको ज्ञान सागर बाबा पढ़ाते, ये स्पिरिचुअल नॉलेज है ना. ಇಲ್ಲಂತೂ ನಮಗೆ ಜ್ಞಾನ ಸಾಗರ ತಂದೆ ಓದಿಸ್ತಾರೆ, ಇದು ಆಧ್ಯಾತ್ಮಿಕ ಜ್ಞಾನ ಆಗಿದೆ. ज्ञान सागर ब्रह्मा विष्णु शंकर को नहीं कह सकते, तो मनुष्य को कैसे कहेंगे? ज्ञान की अथॉरिटी मनुष्य होना सकते. ಜ್ಞಾನ ಸಾಗರ ಬ್ರಹ್ಮ ವಿಷ್ಣು ಶಂಕರನಿಗೆ ಹೇಳಕ್ಕೆ ಸಾಧ್ಯ ಇಲ್ಲ, ಮತ್ತು ಮನುಷ್ಯನಿಗೆ ಹೆಂಗೆ ಹೇಳಕ್ಕೆ ಸಾಧ್ಯ? ಜ್ಞಾನದ ಅಥಾರಿಟಿ ಮನುಷ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. शास्त्रों की अथॉरिटी भी परम पिता परमात्मा को कहा जाता, दिखाते हैं परम पिता परमात्मा ब्रह्मा द्वारा सभी वेदों शास्त्रों का सार इनके द्वारा समझा. ಶಾಸ್ತ್ರಗಳ ಅಥಾರಿಟಿ ಪರಂಪಿತ ಪರಮಾತ್ಮನಿಗೆ ಹೇಳಾಗುತ್ತೆ, ತೋರಿಸ್ತಾರೆ. ಪರಂಪಿತ ಪರಮಾತ್ಮ ಬ್ರಹ್ಮನ ಮುಖಾಂತರ ಎಲ್ಲ ವೇದ ಶಾಸ್ತ್ರಗಳ ಸಾರ ಇವರ ಮುಖಾಂತರ ತಿಳಿಸ್ಕೊಡ್ತಾರೆ. बाप कहते मुझे कोई जानते ही नहीं तो वर्षा कहाँ से मिले, बेहद का वर्षा बेहद के बाबा द्वारा मिलता. ತಂದೆ ತಿಳಿಸ್ಕೊಡ್ತಾರೆ, ನನ್ನನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಆಸ್ತಿ ಹೆಂಗೆ ಸಿಗಕ್ಕೆ ಸಾಧ್ಯ? ಅನಂತವಾದ ಆಸ್ತಿ ಅನಂತವಾದ ತಂದೆಯ ಮುಖಾಂತರ ಸಿಗತ್ತೆ. ಆಗ ये बाबा क्या कर रहे हैं, ये ಹೋಲಿ ಅವ್ರ ದುರಿಯಾ है ना. ಇವಾಗ ಈ ತಂದೆ ಏನು ಮಾಡ್ತಿದ್ದಾರೆ? ಹೋಲಿ ಮತ್ತು ದುರಿಯಾ ಆಗಿದೆ ಅಲ್ಲ. ಜ್ಞಾನ ವಿಜ್ಞಾನ ಅಕ್ಷರ ಸಿರ್ ದೋ ಹೈ, ಮನ್ಮನಾಭವ ಕಾ ಭಿ ಜ್ಞಾನ ದೇತೆ. ಜ್ಞಾನ ಮತ್ತು ವಿಜ್ಞಾನದ ಅಕ್ಷರ ಎರಡೇ ಇದೆ. ಮನ್ಮನಾಭವದ ಜ್ಞಾನವನ್ನು ನೀಡುತ್ತಾರೆ. ಮುझे याद करो तो तुम्हारे विकर्म विनाश होंगे, तो ये ज्ञान विज्ञान ಹೋಲಿ ಅವ್ರ ದುರಿಯಾ. ನನ್ನನ್ನು ನೆನಪು ಮಾಡೋದ್ರಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ಜ್ಞಾನ ವಿಜ್ಞಾನ ಅಂದರೆ ಹೋಲಿ ಮತ್ತು ದುರಿಯಾ. मनुष्यों में ज्ञान ना होने कारण वह तो एक दो के मुख में धूल डालते है भी ऐसे ही ना. गति सद्गति किसी की भी होती नहीं. ಮನುಷ್ಯರಿಗೆ ಜ್ಞಾನದ ಅರಿವಿಲ್ಲದೆ ಕಾರಣ ಒಬ್ಬರು ಇನ್ನೊಬ್ಬರ ಬಾಯಲ್ಲಿ ಮಣ್ಣನ್ನು ಹಾಕ್ತಾರೆ. ಇರೋದು ಅದೇ ರೀತಿ ಅಲ್ವಾ. ಗತಿ ಸದ್ಗತಿ ಯಾರಿಗೂ ಸಿಗೋದಿಲ್ಲ. धूल ही मुख में डालते, ज्ञान का तीसरा नेत्र किसी को भी है नहीं. ಮಣ್ಣನ್ನೇ ಬಾಯಲ್ಲಿ ಹಾಕ್ಲಾಕಾಗತ್ತೆ, ಜ್ಞಾನದ ಮೂರನೇ ನೇತ್ರ ಯಾರಿಗೂ ಇಲ್ಲ. ದಂತ ಕಥಾಯೇ ಸುನ್ತೆ ಆಯೆ ಉಸ್ಕೋ ಕಹಾ ಜಾತಾ ಬ್ಲೈಂಡ್ ಫೇತ್. ಮೂಢನಂಬಿಕೆಗಳ ಕಥೆಗಳನ್ನು ಕೇಳ್ತಾ ಬರ್ತಾರೆ, ಅದಕ್ಕೆ ಹೇಳಾಗತ್ತೆ ಕುರುಡು ನಂಬಿಕೆ. अब तुम आत्माओं को ज्ञान का तीसरा नेत्र मिलता, तुम बच्चों को बाबा से वर्षे की प्राप्ति के लिए राय देनी है, तो उसको पता पड़े. ಈಗ ನಿಮ್ಮ ಆತ್ಮಗಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ತಾವು ಮಕ್ಕಳು ತಂದೆಯಿಂದ ಆಸ್ತಿಯ ಪ್ರಾಪ್ತಿಗೋಸ್ಕರ ಆಜ್ಞೆಯನ್ನು ನೀಡಿ, ಅವರಿಗೂ ಅರಿವಾಗಬೇಕಲ್ಲ. ये वर्षा ले रहे हैं ब्रह्मा द्वारा और कोई द्वारा मिल नहीं सकता. सब सेंटरों पर ये नाम लिखा है, ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿ. ಆಸ್ತಿಯನ್ನು ನೀಡೋಕ್ಕೋಸ್ಕರ ಬ್ರಹ್ಮನ ಮುಖಾಂತರ ಮತ್ತು ಯಾರ ಮುಖಾಂತರನೂ ಸಿಗೋದಿಲ್ಲ. ಎಲ್ಲ ಸೆಂಟರಲ್ಲಿ ಹೆಸರನ್ನು ಬರೀರಿ, ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರು. अगर गीता पाठशाला लिखे तो कॉमन बात हो जाता, अब तुम भी बीके लिखे तब तो बाबा का परिचय दे सको. ಗೀತಾ ಪಾಠಶಾಲೆ ಅಂತ ಬರೆದಾಗ ಕಾಮನ್ ವಿಷಯ ಆಗ್ಬಿಡುತ್ತೆ. ಇವಾಗ ನೀವು ಬಿ ಕೆ ಅಂತ ಬರೆದಾಗ
ತಂದೆಯ ಪರಿಚಯವನ್ನು ಕೊಡಬಹುದಾಗಿದೆ ಅಲ್ಲ. मनुष्य बी के नाम सुन डर जाते, इसलिए गीता पाठशाला नाम लिखते, परंतु इसमें डरने की कोई बात नहीं. ಮನುಷ್ಯರು ಬಿ ಕೆ ಹೆಸರನ್ನ ಕೇಳಿ ಭಯ ಪಡುತ್ತಾರೆ, ಅದಕ್ಕೋಸ್ಕರ ಗೀತಾ ಪಾಠಶಾಲೆ ಎಂದ ಹೆಸರನ್ನ ಬರೀತಾರೆ. ಆದರೆ ಇದರಲ್ಲಿ ಭಯ ಪಡುವ ಮಾತೇ ಇಲ್ಲ. बोलो ये घर है, तुम जानते हो किसके घर में आए हो, इन सबका बाप है प्रजापिता ब्रह्म. ಹೇಳಿ, ಇದು ಮನೆಯಾಗಿದೆ, ತಮಗೆ ಗೊತ್ತಿದೆ ಯಾರ ಮನೆಗೆ ಬಂದಿದ್ದೀರಾ, ಇವರು ಎಲ್ಲರ ತಂದೆ ಆಗಿದ್ದಾರೆ ಪ್ರಜಾಪಿತಾ ಬ್ರಹ್ಮ. भारतवासी प्रजापिता ब्रह्मा को मानते, क्रिश्चियन भी समझते आदिदेव होकर गए जिसके ये मनुष्य वंशावली है. ಪ್ರಜಾಪಿತ ಬ್ರಹ್ಮನನ್ನ ಎಲ್ಲರೂ ಒಪ್ಕೊಂತಾರೆ, ಭಾರತವಾಸಿಗಳು ಒಪ್ಕೊಂತಾರೆ, ಕ್ರಿಶ್ಚಿಯನ್ಸು ಒಪ್ಕೊಂತಾರೆ. ಅಂತಾರೆ ಆದಿದೇವ ಇದ್ದು ಹೋದರೂ ಅವರ ಮುಖಾಂತರ ಮನುಷ್ಯ ವಂಶಾವಳಿಯಾಗಿದೆ. बाकी वो मानते तो अपने क्राइस्ट को है, क्राइस्ट को बुद्ध को फादर समझते, सीजरा है ना. ಬಾಕಿ ಅವರು ಒಪ್ಕೊಳೋದು ತಮ್ಮ ಕ್ರೈಸ್ತನನ್ನ, ಕ್ರೈಸ್ತ ಬುದ್ಧ ತಂದೆ ಅಂತ ತಿಳ್ಕೊಂತಾರಲ್ಲ, ಅವರ ವೃಕ್ಷ ಆಗಿದ್ದಾರೆ. असुर में बाबा ने ब्रह्मा द्वारा आदि सनातन देवी देवता धर्म की स्थापना की, वो हो गया ग्रेट ग्रेट ग्रैंड फादर. ಮೂಲ ವಿಷಯದಲ್ಲಿ ತಂದೆ ಬ್ರಹ್ಮನ ಮುಖಾಂತರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ, ಅವರಾಗಿದ್ದಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. पहले बाबा का परिचय देना, वो कहे हम आपके बाप से मिलना चाहते, बोलो वर्षा शिव बाबा से मिलता, ना कि ब्रह्मा बाबा से. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ನೀಡಿ. ಅವರಂತಾರೆ ನಾವು ನಿಮ್ಮ ತಂದೆಯ ಜೊತೆ ಮಿಲನ ಮಾಡಬೇಕು ಅಂತ ತಿಳಿಸಿ, ಆಸ್ತಿ ಶಿವಬಾಬೋರಿಂದ ಸಿಗುತ್ತೆ, ಬ್ರಹ್ಮನಿಂದ ಅಲ್ಲ. तुम्हारा बाप कौन है, गीता का भगवान कौन है, आदि सनातन देवी देवता धर्म की स्थापना किसने किया. ನಿಮ್ಮ ತಂದೆ ಯಾರು, ಗೀತೆಯ ಭಗವಂತ ಯಾರು, ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಯಾರು ಮಾಡಿದ್ರು. बाप नाम कहने से समझेंगे ये सब ब्रह्म कुमार कुमारियाँ शिव बाबा की औलाद है. वर्षा मिलता शिव बाबा से ब्रह्मा द्वारा गति सद्गति का. ತಂದೆಯ ಹೆಸರನ್ನ ಕೇಳಿ ಅನ್ಕೊಂತಾರೆ ಇವರೆಲ್ಲ ಬ್ರಹ್ಮ ಕುಮಾರ್ ಕುಮಾರಿ ಶಿವ ಬಾಬನ ಸಂತಾನ ಅಂತ. ಆಸ್ತಿ ಸಿಗತ್ತೆ ಶಿವ ಬಾಬುರಿಂದ ಬ್ರಹ್ಮನ ಮುಖಾಂತರ ಗತಿ ಮತ್ತೆ ಸದ್ಗತಿ. वो इस समय हमको जीवन मुक्ति दे रहे, बाकी सब मुक्ति में चले जाएंगे. ಅವರು ಈ ಸಮಯದಲ್ಲಿ ನಮಗೆ ಜೀವನ್ ಮುಕ್ತಿಯನ್ನ ನೀಡ್ತಿದ್ದಾರೆ, ಬಾಕಿ ಎಲ್ಲರೂ ಮುಕ್ತಿಗೆ ಹೊರಟೋಗ್ತಾರೆ. ये ज्ञान तुम बच्चों के बुद्धि में रहना चाहिए. कोई भी आए तो उसको समझाओ किससे मिलना चाहते हो. ಈ ಒಂದು ಜ್ಞಾನ ತಮ್ಮ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಯಾರೇ ಬಂದರೆ ಹೇಳಿ ತಿಳಿಸ್ಕೊಡಿ, ತಾವು ಯಾರನ್ನ ಮಿಲನ ಮಾಡಬೇಕು ಅಂತ ಇಷ್ಟಪಡ್ತೀರಾ. वो तो हमारा भी और तुम्हारा भी बाप है, गुरु गोसाई तो है नहीं, ये तो तुम समझते हो. ಅವರಂತೂ ನಮ್ಮ ಮತ್ತು ನಿಮ್ಮ ತಂದೆ ಆಗಿದ್ದಾರೆ, ಗುರು ಸಂತರಂತೂ ಅಲ್ಲವೇ ಅಲ್ಲ, ಇದಂತೂ ಅರ್ಥ ಮಾಡಿಕೊಳ್ಳುವ ಮಾತು. जैसे कि होली दुरिया कराते हो, नहीं तो होली दुरिया का कोई अर्थ नहीं निकलता. ಯಾವ ರೀತಿ ಹೋಲಿ ದುರಿಯಾ ಮಾಡಿಸ್ತೀರ, ಇಲ್ಲ ಅಂದರೆ ಹೋಲಿ ದುರಿಯಾ ಅರ್ಥನೇ ಬರೋದಿಲ್ಲ. ज्ञान से झोली रंगते हो, आत्मा इस चोले के अंदर है. ಜ್ಞಾನದಿಂದ ಜೋಳಿಗೆಯನ್ನ ತುಂಬಿಸ್ಕೊಳ್ತೀರ, ಆತ್ಮ ಈ ಜೋಳಿಗೆಯ ಆಂತರ್ಯದಲ್ಲಿದೆ. वो पवित्र बनने से शरीर भी पवित्र मिलेगा, ये तो पवित्र शरीर नहीं. ಆತ್ಮ ಪವಿತ್ರ ಆದಾಗ ದೇಹನು ಪವಿತ್ರ ಸಿಗುತ್ತೆ, ಈ ಶರೀರ ಅಂತೂ ಪವಿತ್ರ ಅಲ್ಲ. ये खलास हो जाना है, गंगा स्नान शरीर को कराते, परंतु पतित पावन बाप के सिवाय कोई है नहीं. ಇದಂತೂ ಸಮಾಪ್ತಿ ಆಗಬೇಕಾಗಿದೆ. ಗಂಗಾ ಸ್ನಾನ ಶರೀರಕ್ಕೆ ಮಾಡಿಸ್ತೀವಿ, ಆದರೆ ಪತಿತ ಪಾವನ ತಂದೆ ಬಿಟ್ಟು ಮತ್ಯಾರೂ ಅಲ್ಲ. पतित आत्मा
बनती है तो आत्मा पानी के स्नान से पावन हो नहीं सकती, ये किसी को पता नहीं ना. ಆತ್ಮ ಪತಿತ ಆದಾಗ ಆತ್ಮ ನೀರಿನ ಸ್ನಾನದಿಂದ ಪಾವನ ಆಗಕ್ಕೆ ಸಾಧ್ಯ ಇಲ್ಲ. ಇದು ಯಾರಿಗೂ ಗೊತ್ತಿಲ್ವಲ್ಲ. वो तो आत्मा सो परमात्मा के देती आत्मा निर्लेप. ಅವರಂತೂ ಆತ್ಮನೇ ಪರಮಾತ್ಮ ಅಂತಾರೆ. ಆತ್ಮ ನಿರ್ಲೇಪ ಆಗಿದೆ. अभी जो सेंसिबल बने वे ही धारणा कर और करा सकते. जिन बच्चों के मुख से सदैव रत्न निकलते उनको रूप बसंत कहा जाए. ಇವಾಗ ಯಾರು ತಿಳುವಳಿಕೆ ಉಳ್ಳವರಾಗ್ತಾರೆ ಅವರೇ ಧಾರಣೆಯನ್ನು ಮಾಡಿ ಇತರರಿಗೆ ಮಾಡಿಸ್ಬೋದಾಗಿದೆ. ಯಾವ ಮಕ್ಕಳ ಮುಖದಲ್ಲಿ ಸದಾ ಜ್ಞಾನ ರತ್ನಗಳೇ ಹೊರಬರುತ್ತೆ ಅವರಿಗೆ ರೂಪ ಬಸಂತ ಅಂತಾರೆ. सिवाय ज्ञान विज्ञान के बाकी आपस में कुछ भी लेन देन करते गोया पत्थर ही मारते, सर्विस के बदले डिस सर्विस करते. ಜ್ಞಾನ ಯೋಗದ ಮಾತುಗಳನ್ನು ಬಿಟ್ಟು ಪರಸ್ಪರ ಕೊಡೋದು ತಗೊಳೋದು ಮಾಡಿದಾಗ ಅದಕ್ಕೆ ಕಲ್ಲು ಒಡೆಯೋದು ಅಂತ ಹೇಳಲಾಗುತ್ತೆ. ಸೇವೆಯ ಬದಲು ಡಿಸ್ ಸರ್ವಿಸ್ ಮಾಡ್ತಾರೆ. 63 जन्म एक दो को पत्थर मारते आए, अब बाबा कहते तुमको ज्ञान विज्ञान की बातें कर दिल को खुश करना है. 63 ಜನ್ಮಗಳಿಂದ ಒಬ್ಬರು ಇನ್ನೊಬ್ಬರಿಗೆ ಕಲ್ಲನ್ನೇ ಹೊಡಿತಾ ಬಂದರು. ಈಗ ತಂದೆ ಅಂತಾರೆ ತಾವು ಜ್ಞಾನ ವಿಜ್ಞಾನದ ಮಾತುಗಳಿಂದ ಹೃದಯವನ್ನು ಖುಷಿ ಮಾಡಬೇಕಾಗಿದೆ. जन्मई जन्मई की बातें नहीं सुननी चाहिए. ये ज्ञान है ना. पत्थर तो सारी दुनिया एक दो को मारती है. ಅವಶ್ಯಕತೆ ಇಲ್ಲದ ಮಾತುಗಳು ಅವರಂಗೆ ಇವರಂಗೆ ಅದನ್ನ ಮಾತು ಕೇಳಲೇಬಾರದು. ಇದು ಜ್ಞಾನ ಅಲ್ವಾ. ಕಲ್ಲಂತೂ ಇಡೀ ಪ್ರಪಂಚ ಒಬ್ಬರು ಇನ್ನೊಬ್ಬರಿಗೆ ಹೊಡಿತಾ ಬರ್ತಾರೆ. तुम बच्चे तो रूप बसंत हो, तुमको ज्ञान विज्ञान के सिवाय ना कुछ सुनना ना सुनाना. ತಾವು ಮಕ್ಕಳಂತೂ ರೂಪ ಬಸಂತರಾಗಿದ್ದೀರಿ. ತಮಗೆ ಜ್ಞಾನ ವಿಜ್ಞಾನ ಬಿಟ್ಟು ಮತ್ಯಾವುದನ್ನು ಕೇಳಲೂಬಾರದು ತಿಳಿಸಲೂಬಾರದಾಗಿದೆ. जो उल्टी बातें करते उसका संग ही खराब है, जो बहुत सर्विस करने वाले उसका संग तारे. ಯಾರು ಉಲ್ಟಾ ಮಾತುಗಳನ್ನು ಮಾಡ್ತಾರೆ ಅವರ ಸಂಘ ಕೆಟ್ಟದಾಗಿದೆ. ಯಾರು ಬಹಳ ಸೇವೆ ಮಾಡ್ತಾರೆ ಅವರ ಸಂಘ ಮೇಲೆ ತೇಲುವ ರೀತಿ ಮಾಡುತ್ತೆ. कोई ब्राह्मण रूप बसंत है, कोई ब्राह्मण बनकर फिर उल्टी सुल्टी बातें करते, ऐसे का संग नहीं करनी चाहिए और ही नुकसान कर दे. ಕೆಲವು ಬ್ರಾಹ್ಮಣರು ರೂಪ ಬಸಂತರಾಗಿದ್ದಾರೆ ಅಂದರೆ ಜ್ಞಾನಿ ಯೋಗಿ ಆಗಿದ್ದಾರೆ. ಕೆಲವು ಬ್ರಾಹ್ಮಣರು ಉಲ್ಟಾ ಸುಲ್ಟಾ ಮಾತುಗಳನ್ನೇ ಮಾಡ್ತಾರೆ. ಅಂಥವರ ಸಂಘವನ್ನು ಮಾಡಬಾರ್ದು. ಯಾಕೆಂದರೆ ಇನ್ನೂ ಲಾಸ್ ಆಗುತ್ತಲ್ಲ. बाबा बार बार सावधानी देते उल्टी सुल्टी बातें एक दो में कभी ना करो. ತಂದೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ ಉಲ್ಟಾ ಸುಲ್ಟಾ ಮಾತುಗಳು ಒಬ್ಬರು ಇನ್ನೊಬ್ಬರ ಜೊತೆ ಮಾಡಕ್ಕೆ ಹೋಗಬೇಡಿ. नहीं तो अपने भी सत्यानाश दूसरे के भी सत्यानाश कर देते तो फिर पदभ्रष्ट हो पड़ता. बाबा कितना सहज सुनाते हैं. ಇಲ್ಲ ಅಂದರೆ ತಮ್ಮ ಸತ್ಯಾನಾಶ ಇತರರ ಸತ್ಯಾನಾಶವನ್ನು ಮಾಡಿಬಿಡ್ತಾರೆ ಮತ್ತೆ ಪದಭ್ರಷ್ಟರಾಗ್ತಾರೆ. ಬಾಬಾ ಎಷ್ಟು ಸಹಜವಾಗಿ ತಿಳಿಸ್ತಾರಲ್ಲ. शौक होना चाहिए बाबा हम जाकर बहुतों को ये ज्ञान देवे वही बाबा के सच्चे बच्चे. ಆಸಕ್ತಿ ಇರಬೇಕು. ಬಾಬಾ ನಾವು ಹೋಗಿ ಅನೇಕರಿಗೆ ಜ್ಞಾನವನ್ನು ನೀಡ್ತೀವಿ, ಅವರೇ ತಂದೆಗೆ ಸತ್ಯವಾದ ಮಕ್ಕಳಾಗಿದ್ದಾರೆ. सर्विसेबल बच्चों की बाबा की महिमा करते उसका संग करना चाहिए. ಸೇವಾದಾರಿ ಮಕ್ಕಳದು ಬಾಬಾ ಮಹಿಮೆಯನ್ನು ಮಾಡ್ತಾರೆ, ಅವರ ಸಂಘವನ್ನು ಮಾಡಬೇಕಾಗಿದೆ. कौन अच्छे स्टूडेंट का संग रखते, बाबा से पूछो तो बता देगा किसका संग करना चाहिए. ಯಾರು ಒಳ್ಳೆ ಸ್ಟೂಡೆಂಟಿನ ಸಂಘವನ್ನು ಇಟ್ಕೊತಾರೆ ತಂದೆಯನ್ನು ಕೇಳಿದಾಗ ಅವ್ರು ತಿಳಿಸ್ಕೊಡ್ತಾರೆ ಯಾರ ಸಂಘವನ್ನು ಮಾಡಬೇಕು. कौन बाबा के दिल पर चढ़े हुए हैं वो झट बताएंगे, सर्विस करने वालों का बाबा को भी रिकॉर्ड. ಯಾರು ಬಾಬೂರ ಹೃದಯದಲ್ಲಿ ಉಪಸ್ಥಿತರಾಗಿದ್ದಾರೆ ತಕ್ಷಣ ತಿಳಿಸ್ತಾರೆ. ಸೇವೆ ಮಾಡುವವರಿಗೆ ಬಾಬನು ಗೌರವವನ್ನು ನೀಡ್ತಾರೆ.
कोई कोई तो सर्विस भी नहीं कर सकते, ऐसे बहुतों को खराब संग मिलने से ಅವಸ್ಥಾ ನೀಚೆ ऊपर हो जाती. ಕೆಲವರಂತೂ ಸೇವೆನೇ ಮಾಡೋದಿಲ್ಲ. ಆ ರೀತಿ ಕೆಟ್ಟ ಸಂಘದಲ್ಲಿ ಬಂದಾಗ ಸ್ಥಿತಿ ಕೆಳಗಡೆ ಆಗ್ಬಿಡುತ್ತೆ. ಆ कोई स्थूल सर्विस में अच्छे वो भी अच्छा वर्षा पा लेते. अलफ और बे समझाना तो बड़ा सहज है ना. ಕೆಲವರಂತೂ ಸ್ಥೂಲ ಸೇವೆಯಲ್ಲೂ ಚೆನ್ನಾಗಿದ್ದಾರೆ, ಅದು ಸಹ ಒಳ್ಳೆ ಆಸ್ತಿ ಪಡೆಯೋದಕ್ಕೆ ಆಧಾರ ಅಲ್ವಾ. ತಂದೆ ಮತ್ತು ಆಸ್ತಿಯನ್ನು ತಿಳಿಯೋದು ಬಹಳ ಸಹಜ. कोई को भी सिर्फ बोलो बाप को और वर्षे को याद करो, बस अक्षर ही दो है अलफ और बे. ಯಾರಿಗಾದರೂ ತಿಳಿಸ್ಕೊಡಿ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಅಕ್ಷರ ಎರಡೇ ಇದೆ, ತಂದೆ ಮತ್ತು ಆಸ್ತಿ. ಇದಂತೂ ಬಹಳ ಸಹಜ. कोई भी आए तो उसको सिर्फ कहो बाबा का फरमान है, मामे कम याद करो, बस सबसे बड़ी खात्री यही है. ಯಾರೇ ಬಂದರೆ ಅವ್ರಿಗೆ ತಿಳಿಸ್ಕೊಡಿ, ತಂದೆಯ ಆಜ್ಞೆ ಆಗಿದೆ, ನನ್ನ ಒಬ್ಬನನ್ನು ನೆನಪು ಮಾಡಿ ಅಷ್ಟೇ. ಇದೇ ಬಹಳ ದೊಡ್ಡ ಸತ್ಕಾರ ಆಗಿದೆ. बाबा कहते मुझे याद करो तो तुमको स्वर्ग का वर्षा मिल जाएगा. हर सेंटर में ऐसे नंबरवार है, कोई तो डिटेल में समझा सकते हैं. ಬಾಬಾ ಅಂತಾರೆ, ನನ್ನನ್ನು ನೆನಪು ಮಾಡಿದಾಗ ತಮಗೆ ಸ್ವರ್ಗದ ಆಸ್ತಿ ಸಿಗತ್ತೆ. ಪ್ರತಿ ಸೆಂಟರಲ್ಲಿ ಈ ರೀತಿ ನಂಬರ್ವಾರ್ ಇದ್ದಾರೆ, ಕೆಲವರು ಬಹಳ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. नहीं समझा सकते है तो सिर्फ ये बताओ कल्प पहले भी बाबा ने कहा था मामी कम याद करो, और कोई भी देहदारी देवता आदि को भी याद ना करो. ಆ ರೀತಿ ತಿಳಿಸಕ್ಕಾಗಿಲ್ಲ ಅಂದರೆ ಇಷ್ಟಾದರೂ ತಿಳಿಸಿ, ಕಲ್ಪದ ಹಿಂದೇನು ತಂದೆ ಹೇಳಿದ್ರು ನನ್ನ ಒಬ್ಬನನ್ನು ನೆನಪು ಮಾಡಿ, ಮತ್ಯಾವುದೇ ದೇಹದಾರಿ ದೇವತೆಗಳನ್ನು ನೆನಪು ಮಾಡಬೇಡಿ. ಬಾಕಿ ಜನ್ಮಯೇ ಜನ್ಮಯೇ ಫಲಾನಾ ಐಸೆ ಕರ್ತಾ ಯೇ ಕರ್ತೆ ಕುಚ್ ಭಿ ನಹೀ ಕರೋ, ಯೇ ಬಾಬಾನೇ ತುಮಕೋ ಹೋಲಿ ಅವ್ರ ದುರ್ಯಾ ಖಿಲಾಯ. ಬಾಕಿ ವ್ಯರ್ಥ ಮಾತುಗಳು, ಅವರು ಹಿಂಗಂತಾರೆ ಇವ್ರು ಇದು ಮಾಡ್ತಾರೆ, ಅದೇನು ಮಾತಾಡಕ್ಕೆ ಹೋಗಬೇಡಿ. ಬಾಬಾ ತಮಗೆ ಹೋಲಿ ದುರ್ಯಾ ಕೊಟ್ಟಿದ್ದಾರಲ್ಲ. बाकी रंग आदि लगाना तो असली मनुष्य का काम है, कोई किसकी ग्लानी बैठ सुनाए तो नहीं सुनना चाहिए. ಬಾಕಿ ಬಣ್ಣಗಳನ್ನು ಹಾಕೋದು ಅಸುರಿ ಮನುಷ್ಯರ ಕೆಲಸ ಆಗಿದೆ. ಯಾರಾದರೂ ಕುತ್ಕೊಂಡು ನಿಂದನೆ ಮಾಡಿದಾಗ ಅದನ್ನು ಕೇಳಕ್ಕೆ ಹೋಗಬೇಡಿ. बाबा कितनी अच्छी बातें सुनाते, मन में ना बो मध्याजी बो, कोई भी आए तो उसको समझाओ शिव बाबा सबका बाप है, वो तो कहते मुझे याद करो तो ಸ್ವರ್ಗ का वर्षा मिले. ಬಾಬಾ ಇಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ, ಮನ್ಮನಾಭವ ಮಧ್ಯಾಜೀವ. ಯಾರೇ ಬಂದಾಗ ತಿಳಿಸ್ಕೊಡಿ, ಶಿವ ಬಾಬಾ ಎಲ್ಲರ ತಂದೆ ಆಗಿದ್ದಾರೆ, ಅವರು ಅಂತಾರೆ ನನ್ನ ಒಬ್ಬನನ್ನು ನೆನಪು ಮಾಡಿ, ಆಗ ಸ್ವರ್ಗದ ಆಸ್ತಿ ಸಿಗತ್ತೆ. गीता का भगवान ने वो है मौत में सामने खड़ा है ना, तो तुम बच्चों का काम ही सर्विस करना, ಬಾಬಾ ಕಿ ಯಾದ್ ದಿಲಾದ. ಗೀತೆಯ ಭಗವಂತ ಅವರೇ ಆಗಿದ್ದಾರೆ, ಮೃತ್ಯು ಮುಂದೆ ನಿಂತಿದೆ. ತಮ್ಮ ಮಕ್ಕಳ ಕೆಲಸ ಆಗಿದೆ ಸೇವೆ ಮಾಡೋದು, ತಂದೆಯ ನೆನಪನ್ನು ನೀಡುವಂಥದ್ದು. ಯೇ ಹೇ ಮಹಾನ್ ಮಂತ್ರ ಜಿಸ್ಸೆ ರಾಜಧಾನಿ ಕಾ ತಿಲಕ್ ಮಿಲ್ ಜಾಯೇಗಾ. ಕಿತನಿ ಸಹಜ ಬಾತ್ ಹೇ, ಬಾಬಾ ಕೋ ಯಾದ್ ಕರೋ ಖರಾವೋ ತೋ ಬೇಡಾ ಪಾರ್ ಹೋ ಜಾಯ್. ಇದಾಗಿದೆ ಮಹಾನ್ ಮಂತ್ರ, ಇದರಿಂದ ರಾಜಧಾನಿಯ ತಿಲಕ ಸಿಗತ್ತೆ. ಎಷ್ಟು ಸಹಜವಾದ ಮಾತು. ತಂದೆಯನ್ನು ನೆನಪು ಮಾಡಿ ಮತ್ತೆ ಇತರರಿಗೂ ಮಾಡಿಸಿ, ಆಗ ತೀರವನ್ನು ಸೇರ್ತೀರಾ. ಅಚ್ಚ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. आम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, सेंसिबल बन सबको बाबा का परिचय देना, मुख से कभी पत्थर या डिसर्विस नहीं करनी है. ಬುದ್ಧಿವಂತರಾಗಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕಾಗಿದೆ. ಬಾಯಿಂದ ಎಂದು ಕಲ್ಲನ್ನು ಎಸೆದು ಡಿಸ್ಸರ್ವಿಸನ್ನು ಮಾಡಬಾರ್ದಾಗಿದೆ. ಜ್ಞಾನ ಯೋಗ ಕೆ ಸಿವಾಯ ದೂಸರೆ ಕೋಯಿ ಚರ್ಚಾ ನಹಿ ಕರ್ನಿ. ಜ್ಞಾನ ಯೋಗ ತಪ್ಪ ಮತ್ತಾವುದೇ ಚರ್ಚೆಯನ್ನು ಮಾಡಬಾರ್ದಾಗಿದೆ. ಎರಡನೇದು,
जो रूप बसंत है सर्विसेबल है उनकी ही संग करना, जो उल्टी सुल्टी बातें सुनाए उसका संग नहीं करना. ಯಾರು ರೂಪ ವಸಂತರಾಗಿದ್ದರೆ, ಸೇವಾಧಾರಿಗಳಾಗಿದ್ದರೆ ಅವರ ಸಂಘವನ್ನ ಮಾಡಿ. ಯಾರು ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸ್ತಾರೆ ಅವರ ಸಂಘವನ್ನ ಮಾಡಕ್ಕೆ ಹೋಗಬೇಡಿ. वरदान. नॉलेज द्वारा रावण के बहु रूपों को जानकर उसके अट्रैक्शन से मुक्त रहने वाले हिम्मतवान भव. ಜ್ಞಾನವಂತರಾಗಿ ರಾವಣನ ಬಹು ರೂಪಗಳನ್ನು ಅರ್ಥ ಮಾಡಿಕೊಂಡು ಅವರ ಅಟ್ರಾಕ್ಷನ್ನಿಂದ ಮುಕ್ತರಾಗುವಂಥವರು ಧೈರ್ಯವಂತ ಭವ. जो बच्चे नॉलेज द्वारा रावण के बहु रूपों को अच्छी तरह से जान गए उनके आगे वो नजदीक भी नहीं आ सकता. ಯಾವ ಮಕ್ಕಳು ಜ್ಞಾನದ ಮುಖಾಂತರ ರಾವಣನ ಬಹು ರೂಪಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರ ಮುಂದೆ ರಾವಣ ಬರೋದೇ ಇಲ್ಲ. चाहे सोने का चाहे हीरे का रूप धारण करे लेकिन उसके अट्रैक्शन में नहीं आए. ಬಲೆ ಚಿನ್ನದ್ದಿರ್ಬೋದು, ವಜ್ರದ ರೂಪ ಧಾರಣೆ ಮಾಡಲಿ, ಆದರೆ ಅವರ ಅಟ್ರಾಕ್ಷನ್ನಲ್ಲಿ ಬರೋದೇ ಇಲ್ಲ. ऐसे सच्ची सीताएं बन लकीर के अंदर रहने का लक्ष्य रख हिम्मतवान बनो. ಈ ಸತ್ಯವಾದ ಸೀತೆಯರಾಗಿ ಗೆರೆಯ ಒಳಗಡೆ ಇರುವಂತಹ ಲಕ್ಷ್ಯವನ್ನು ಇಟ್ಕೊಳ್ಳಿ, ಧೈರ್ಯವಂತರಾಗಿ. फिर ये रावण के बहुरूप सेना वार करने के बजाय आपकी सहयोगी बन जाए. ಮತ್ತೆ ಈ ರಾವಣ ಅನ್ನುವ ಬಹುರೂಪದ ಸೇನೆ ಯುದ್ಧ ಮಾಡುವ ಬದಲು ನಿಮ್ಮ ಸಹಯೋಗಿ ಆಗ್ಬಿಡತ್ತೆ. प्रकृति के 5 तत्व और 5 विकार ट्रांसफर होकर आपकी सेवा के लिए आए. ಪ್ರಕೃತಿಯ 5 ತತ್ವ 5 ವಿಕಾರ ಟ್ರಾನ್ಸ್ಫರ್ ಆಗಿ ತಮ್ಮ ಸೇವೆಗೋಸ್ಕರ ಉಪಸ್ಥಿತ ಆಗುತ್ತೆ. ಸ್ಲೋಗನ್. सेवाओं में सफलता प्राप्त करना है तो निर्माण चित्त की विशेषता को धारण कर. ಸೇವೆಗಳಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೋಬೇಕಾದ್ರೆ ನಿರ್ಮಾಣ ಚಿತ್ತದ ವಿಶೇಷತೆಯನ್ನು ಧಾರಣೆ ಮಾಡಿ. ಅವ್ಯಕ್ತ इशारे. निश्चय के फाउंडेशन को मजबूत कर सदा निर्भय और निश्चिंत रहो. ನಿಶ್ಚಯದ ಫೌಂಡೇಶನ್ನ ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿ ಇರಿ. विजय बनने का फाउंडेशन है निश्चय. फाउंडेशन अगर पक्का है तो बिल्डिंग हिल नहीं सकती, निश्चित रहते हैं. ವಿಜಯ ಆಗುವ ಫೌಂಡೇಶನ್ ನಿಶ್ಚಯ. ಫೌಂಡೇಶನ್ ಪಕ್ಕಾ ಇದ್ದಾಗ ಬಿಲ್ಡಿಂಗ್ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ, ನಿಶ್ಚಿಂತವಾಗಿ ಇರ್ತಾರೆ. अगर फाउंडेशन कच्चा है तो थोड़ा सा भी तूफान आएगा, थोड़ी भी धरती हिलेंगी तो भय होगा कि ये बिल्डिंग हमारी गिर नहीं जाए, ये फिक्र नहीं हो जाए. ಫೌಂಡೇಶನ್ ಕಚ್ಚಾ ಇದ್ದಾಗ ಸ್ವಲ್ಪನೂ ಬಿರುಗಾಳಿ ಬಂತು ಇಲ್ಲ ಭೂಮಿ ಅಲ್ಲಾಡ್ತು ಅಂದಾಗ ಭಯ ಆಗತ್ತೆ, ನಮ್ಮ ಬಿಲ್ಡಿಂಗು ಅಲ್ಲಾಡಬಾರ್ದು, क्रैक ಆಗಬಾರ್ದು. लेकिन निश्चय का फाउंडेशन पक्का होगा तो निर्भय और निश्चिंत रहे. ಆದರೆ ನಿಶ್ಚಯದ ಫೌಂಡೇಶನ್ ಪಕ್ಕಾ ಇದ್ದಾಗ ನಿರ್ಭಯ ಮತ್ತು ನಿಶ್ಚಿಂತರಾಗಿ ಇರ್ತಾರೆ. ಓಂ ಶಾಂತಿ.